ಇವಾಗ ನಮ್ಮ ಎಚ್ ಪ್ರಸನ್ನ ಅವರು ಕಾರ್ಯನಿರ್ವಾಹಕ ನಿರ್ದೇಶಕಿ ಅವರಿಂಥವರು ಈ ಒಂದು ವ್ಯವಸ್ಥೆ ತಯಾರು ಮಾಡಿದ್ದಾರೆ. ಅಕ್ರಮಗಳಿಗೆ ಅವಕಾಶ ಇಲ್ಲದಂತೆ ವ್ಯವಸ್ಥಿತವಾಗಿ ವೇಳಾಪಟ್ಟಿ ಪ್ರಕಾರ ತ್ವರಿತಗತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ವಿದಿನ್ ಟೈಮ್ದೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕಂತ ಮಾಡಿದ್ದೀವಿ ಅಂತ. ಇದೊಂದು ಸಂತೋಷಕರ ಸಮಾಧಾನಕರ ಅಂತ. ಯಾಕಂದ್ರೆ ಇವತ್ತು ಮೋದಿ ಸರ್ಕಾರದಲ್ಲಿ ಯಾವುದೇ ಇರಲಿ, ಡಬಲ್ ಇಂಜಿನ್ ಇರಲಿ, ಕೇಂದ್ರದಲ್ಲಿರಲಿ, ಎಲ್ಲೂ ಇರಲಿ, ಇವತ್ತು ಪೇಪರ್ ಲೀಕ್ಗಳು ಭಾಳ ಕೇಳ್ತಾ ಇದ್ದೀವಿ. ಇದನ್ನು ಎಕ್ಸಾಂಪಲ್ ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾಕಂತಂದ್ರೆ ಕಾಂಗ್ರೆಸ್ ಇವತ್ತು ಇದೇ ಒಂದು ಮೂಮೆಂಟನ್ನು ತೆಗೆದುಕೊಂಡ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತದೆ. ಜನಜೀವಿಗಳ ಜೊತೆಗೂಡೆ CJP ಜೊತೆಗೂಡೆ ತಮ್ಮದು ಯುವ ವಿಂಗ್ ಅಂತ ತೆಗೆದುಕೊಂಡ ಕಾಂಗ್ರೆಸ್ ಹೋರಾಟಕ್ಕೆ ಇಳಿದದ. ಇದು ಕೇವಲ ನಾಟಕ ಆಗಬಾರ್ದು, ಮೊದಲು ಇಲ್ಲಿ ಆಗ್ಬೇಕು. ಇದು ಕರ್ನಾಟಕದಲ್ಲಿ ಮಾಡಿ ತೋರಿಸ್ಬೇಕು. ಹೌದು, ನಮ್ಮ ನಿಮಗಿಂತ ಒಳ್ಳೇದು ಮಾಡಿ ತೋರಿಸ್ತಾ ಇದ್ದೀವಿ ಅಂತೇಳಿ ಎಕ್ಸಾಂಪಲ್ಸ್ ಮಾಡಬೇಕಾಗ್ಯದ. ಆ ದಿಶೆಯಲ್ಲಿ ಇದನ್ನು ಮಾಡಿದ್ರಂತೆ ಇನ್ನೂ ಭಾಳ ಉತ್ತಮ. ಯಾಕಂದ್ರೆ ಯಾರಾದರೂ ಬದಲಾಗಬೇಕಾಗ್ತದೆ ರೀ. ಇವತ್ತಂತೆ ಭಾಳಷ್ಟು ಸಲ ಈ ಮಾತನ್ನು ಹೇಳ್ತಾ ಇರ್ತೀನಿ. ಏನಪ್ಪ ಅಂದ್ರೆ BJP ಇದ್ದಿದ್ದು ಕಾಂಗ್ರೆಸ್ ಇನ್ನೊಂದಪ್ಪ ಇಂದಿರಾ ಕಾಂಗ್ರೆಸ್ ಮಾಡಿತ್ತಲ್ಲ, ಅದನ್ನು ಇವತ್ತಿದು ಮಾಡ್ತಾಯಿದೆ. ಮತ್ತು ತಪ್ಪುಗಳು ಮಾಡ್ತಾಯಿದೆ. ಅದಕ್ಕೆ ಸಾಕ್ಷರ ಜನಜಿ ಎದ್ದಿದ್ದು ಅದೇ ಕಾಲಕ್ಕೆ CJP ಅನ್ನುವಂಥ ಒಂದು ಹೊಸ ಪಕ್ಷ ಉಟ್ಕೊಂಡಿದ್ದು. ಇದಕ್ಕೆಲ್ಲ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಇದು ನೀಟ್ ಎಕ್ಸಾಮ್ ಆಯಿತು, ಮತ್ತೊಂದು ಆಯಿತು. UPSC ಹೇಳಿದ್ದಿಲ್ಲ ಇವಾಗ ಡೈರೆಕ್ಟ್ ಸೆಲೆಕ್ಷನ್ ಎಕ್ಸಾಮ್ಗಳಿಲ್ಲ, ಮತ್ತೊಂದಿಲ್ಲ. ವಯಸ್ಸಾದಂಥ ಅನುಭವ ಅದನ್ನು ತೊಗೊಳ್ಳೋಂಥ ಕೆಲಸ ಮಾಡಿ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಈ ನೌಕರಿ ವ್ಯವಸ್ಥೆ ಒಂದು ದಿವಾಳಿಗೆ ತಂದು ನಿಲ್ಲಿಸೋಂಥ ಶ್ರೇಯ ಏನಾದರೂ ಇದ್ದರೆ ಇವತ್ತು BJP ಸಲ್ಲುವಂಥದ್ದಾಗ್ಯದ. ಅದರ ದೃಷ್ಟಿಯಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋದಿ ಅವರು ರಾಜೀನಾಮೆ ಕೇಳುವಂಥ ಪ್ರಸಂಗ ಕೊಡ್ತಾ ಇದ್ದಾವೆ. ಇಂಥ ಪ್ರಸಂಗಗಳು ಹೋಗ್ಬೇಕಾಗಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಾಗಿದೆ. ಆ ಎಕ್ಸಾಂಪಲ್ ಕೊಡುವಂಥ ಒಂದು ಟೈಮ್ ಇವತ್ತು ಕಾಂಗ್ರೆಸ್ಸಿಗೆ ಬಂದದ್ದು ಕರ್ನಾಟಕದಲ್ಲಿ. ಜೊತೆಗೆ KPSC ಸುದ್ದಿ ಮಾಡುವಂಥದ್ದು, ಕರೆಕ್ಟಾಗಿ ಎಕ್ಸಾಮ್ ನಡೆಸುವಂಥ ಒಂದು ಒತ್ತಡದ ಒಳ್ಳೆಯ ಜನರಲ್ಲಿ ಸೇರಿಸುವಂಥ ಕೆಲಸ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟಾಗಿ ನಡೆಯುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇಡೀ ದೇಶಕ್ಕೆ ಒಂದು ಎಕ್ಸಾಂಪಲ್ ಆಗ್ಬೋದು, ಮಾಡ್ಬೋದು. DKC ಅವರು ಮತ್ತು ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಇನ್ನೊಬ್ರಿಗೆ ಬೆರಳು ಮಾಡೋಕ್ಕಿಂತಲೂ ಮೊದಲು ತಮ್ಮಗಳಿಗೆ ತಾವು ಬೆರಳು ಮಾಡಿಕೊಂಡು ತಮ್ಮದು ತಿದ್ದುಕೊಂಡು ಮುಂದೆ ಹೋದ್ರೆ ಬೆಲೆ ಹೆಚ್ಚಾಗ್ತದೆ. ಯಾಕಂದ್ರೆ ಬಾಯಲ್ಲಿ ಹೇಳೋದು ಬೇರೆ, ಕಾರ್ಯ ಮೂಲಕ ಮಾಡಿ ತೋರಿಸೋದು ಬೇರೆ. ವಾಸ್ತವವಾಗಿ ಮಾಡಿ ತೋರಿಸ್ಬೇಕಾಗ್ಯದ. ಭ್ರಷ್ಟರಹಿತವಾದಂತಹ